ಸುಪ್ರೀಂ ಕೋರ್ಟ್ ಮತ್ತು ಮೋದಿಯ ಮಧ್ಯೆ ಮತ್ತೆ ಜಿದ್ದಾಜಿದ್ದಿ ಜೋರಾಯಿತು. ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳ ಅಧಿಕಾರ ವ್ಯಾಪ್ತಿನಲ್ಲಿ ಪದೇ ಪದೇ ಹಸ್ತಕ್ಷೇಪ ಮಾಡ್ತಾ ಬಂತು ಸುಪ್ರೀಂ ಕೋರ್ಟ್. ಅದನ್ನ ನಿಲ್ಲಿಸದೆ ಹೋದ್ರೆ ಮುಂಬರುವ ದಿನಗಳಲ್ಲಿ ಮೋದಿ ಸರ್ಕಾರ ಪಾರ್ಲಿಮೆಂಟ್ ಅಲ್ಲಿ ಅದಕ್ಕೆ ಒಂದು ಬಿಲ್ ತಂದ್ರೂ ಯಾವುದೇ ಆಶ್ಚರ್ಯ ಇಲ್ಲ. ಸುಪ್ರೀಂ ಕೋರ್ಟ್ ಸರ್ಕಾರದ ವಿರುದ್ಧ ತಿರುಗಿ ಬೀಳ್ತಾ ಇರೋದಕ್ಕೆ ಕಾರಣ ಸರ್ಕಾರಿ ವಕೀಲ ತುಷಾರ್ ಮೆಹ್ತಾರು ಕೊಟ್ಟಿರ್ತಕ್ಕಂತಹ ಖಾರವಾದ ರಿಪ್ಲೈ. ಅವ್ರು ಹೇಳಿರೋದು, ಸರ್ಕಾರ ಕೈಗೊಳ್ಳುವ ಎಲ್ಲ ನಿರ್ಧಾರಗಳು ಸುಪ್ರೀಂ ಕೋರ್ಟ್ಗೆ ಹೋಗೋದು ಒಳ್ಳೇದಲ್ಲ. ಬಹುಮತದಿಂದ ಪಾಸ್ ಮಾಡೋ ಎಲ್ಲ ಬಿಲ್ಗಳನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡೋದು ಸರಿಯಲ್ಲ. ಇದೆಲ್ಲ ಪ್ರಜಾಪ್ರಭುತ್ವದ ಆಶಯಕ್ಕೆ ಕೊಡಲಿ ಪೆಟ್ಟು ಕೊಟ್ಟಂತಾಗತ್ತೆ. ಇದು ತುಷಾರ್ ಮೆಹ್ತಾ ಕೊಟ್ಟಿದ್ದ ರಿಪ್ಲೈ ಆಗಿತ್ತು ಸುಪ್ರೀಂ ಕೋರ್ಟ್ಗೆ ಸರ್ಕಾರದ ಪರವಾಗಿ. ಏನ್ ದುರದೃಷ್ಟ ನೋಡಿ, ಸಂವಿಧಾನನ ಬಚಾವ್ ಮಾಡಬೇಕಾದ ಸುಪ್ರೀಂ ಕೋರ್ಟ್ ನ ಇಬ್ಬರು ಜಡ್ಜ್ಗಳು ಕೂತು ಸಾಂವಿಧಾನಿಕ ಪದವಿಯಾದ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ಆದೇಶಗಳನ್ನ ಪ್ರಶ್ನಿಸಿ ಡೆಡ್ ಲೈನ್ ಕೊಡ್ತಾರೆ. ನೀವು ಹೀಗೆ ಮಾಡ್ಬೇಕು, ಹಾಗೆ ಮಾಡ್ಬೇಕು, ಅದಪ್ಲೇ ಆಗಲ್ಲ, ಇದಪ್ಲೇ ಆಗಲ್ಲ. ಸಂವಿಧಾನದಲ್ಲೇ ಇಲ್ಲದೆ ಇರ್ತಕ್ಕಂತಹ ನಿರ್ದೇಶನಗಳನ್ನ ಇವರು ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳಿಗೆ ಕೊಡೋದಕ್ಕಾದ್ರೂ ಹೇಗೆ ಸಾಧ್ಯ? ಇಡೀ ದೇಶಕ್ಕೆ ಅಪ್ಲೈ ಆಗೋ ಕಾಯ್ದೆ ಕಾನೂನುಗಳು ಸುಪ್ರೀಂ ಕೋರ್ಟ್ ನ ಜಡ್ಜ್ ಗಳಿಗೆ ಅಪ್ಲೈ ಆಗಲ್ವಲ್ಲ? ಯಾಕೆ? ಜಡ್ಜ್ ಮನೆಯಲ್ಲಿ ಕಂತೆ ನೋಟ್ಗಳು ಸಿಗುತ್ತೆ, ಒಂದು FIR ಆಗೋದಿಲ್ಲ. ಇವ್ರು ಮಾತ್ರ ಯಾವುದಕ್ಕೂ ಜವಾಬ್ದಾರರಲ್ಲ, ಯಾರಿಗೂ ಜವಾಬ್ದಾರರಲ್ಲ. ಹೀಗ್ಯಾಕೆ ಅಂದ್ರೆ ಅಲ್ಲಿ ಭ್ರಷ್ಟಾಚಾರ ಆಗಿಲ್ವಾ? ಇಲ್ಯಾಕೆ ಸೈಲೆಂಟು? ಇದಕ್ಕೆ ಯಾಕೆ ಸುಪ್ರೀಂ ಕೋರ್ಟ್ ಉತ್ತರ ಕೊಡೋದಿಲ್ಲ? ಸುಪ್ರೀಂ ಕೋರ್ಟ್ ನ ಒಬ್ಬ ವಕೀಲರು ಜಸ್ಟಿಸ್ ವರ್ಮಾರ ಕೇಸಲ್ಲಿ ವಾದ ಮಾಡ್ತಾ ವರ್ಮಾ ಅಂತಾರೆ. ಆಗ ಚೀಫ್ ಜಸ್ಟಿಸ್ ಏನ್ ಹೇಳ್ತಾರೆ, ಅವರು ನ್ಯಾಯಾಧೀಶರು, ಅವರ ಹೆಸರನ್ನ ಗೌರವದಿಂದ ತೆಗೆದುಕೊಳ್ಳಿ. ಈಗ ಅದೇ ನ್ಯಾಯಾಧೀಶರನ್ನ ಮಹಾಭಿಯೋಗ ಮಾಡಿ ಅಂತ ರಿಪೋರ್ಟ್ ಕೊಟ್ಟಿರೋದು ಇವ್ರೆ. ಈಗಾಗ್ಲೇ ತಮ್ಮನ್ನೇ ಪ್ರಶ್ನೆ ಮಾಡಿದ್ದ ಸುಪ್ರೀಂ ಕೋರ್ಟ್ಗೆ ರಾಷ್ಟ್ರಪತಿಗಳು 14 ಖಾರವಾದ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಈಗ 10-12 ವರ್ಷಗಳ ಹಿಂದೆ ಇದೇ ಸುಪ್ರೀಂ ಕೋರ್ಟ್ ಪೀಠಗಳನ್ನ ರಚನೆ ಮಾಡಿ ಹಿಂದಿನ ಸರ್ಕಾರಗಳು ಕೈಗೊಂಡ ನಿರ್ಣಯಗಳನ್ನ, ಪಾಸ್ ಮಾಡಿದ ಕಾಯ್ದೆ ಕಾನೂನುಗಳನ್ನ ಈಗಿನ ರೀತಿ ಅಷ್ಟೇ ಇಂಟ್ರೆಸ್ಟ್ ಇಂದ ಪ್ರಶ್ನೆ ಮಾಡಿದ್ದಿದೆಯಾ? ಇದೇ ವಕ್ಫ್ ಬಿಲ್ಗೆ UPA ಸರ್ಕಾರದಲ್ಲಿದ್ದಾಗ ಅಮೆಂಡ್ಮೆಂಟ್ ತರಲಾಯ್ತು, ಅದು ಸುಪ್ರೀಂ ಕೋರ್ಟ್ ಗಮನಕ್ಕೆ ಬರ್ಲಿಲ್ಲ ನೋಡಿ. ಯಾವಾಗ ಮೋದಿ ಅದೇ ವಕ್ಫ್ ಬಿಲ್ಗೆ ಅಮೆಂಡ್ಮೆಂಟ್ ತಂದ್ರು, ತಕ್ಷಣ ಸುಪ್ರೀಂ ಕೋರ್ಟ್ ಎಚ್ಚೆತ್ತುಕೊಂಡು ಬಿಡ್ತು, ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತು. ನೆನ್ಪಿರ್ಲಿ, ವಕ್ಫ್ ಬಿಲ್ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮೂಲಕ ಬಂದು ಬಹುಮತದಿಂದ ಮೇಲ್ಮನೆ ಮತ್ತು ಕೆಳಮನೆಯಲ್ಲಿ ಪಾಸ್ ಆಗಿ ರಾಷ್ಟ್ರಪತಿಗಳ ಅಂಕಿತ ಬಿದ್ದು ಕಾಯ್ದೆಯಾಗಿರೋದು. ಇಂತಹ ಕಾಯ್ದೆಯನ್ನ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡುತ್ತೆ, ಫೈಲ್ ನ ಇಟ್ಕೊಂಡು ಕೂತಿದೆ ನೋಡಿ. ಈ ಹಿಂದಿನ ಸರ್ಕಾರ ಮಾಡಿದ ವಕ್ಫ್ ಕಾನೂನನ್ನ ಯಾಕೆ ಸುಪ್ರೀಂ ಕೋರ್ಟ್ ಇದೇ ರೀತಿ ಇಂಟ್ರೆಸ್ಟ್ ತೋರಿಸಿ ಚರ್ಚೆಗೆ ಎತ್ತಿಕೊಂಡಿರ್ಲಿಲ್ಲ? ಈಗಲೇ ಯಾಕೆ ಮೋದಿ ಸರ್ಕಾರ ಅಮೆಂಡ್ಮೆಂಟ್ ಮಾಡಿದ ಬಿಲ್ ಮೇಲೆ ಯಾಕೆ ಕಣ್ಣು? ಸುಪ್ರೀಂ ಕೋರ್ಟ್ ಹೇಳೋದೇನು, ನಾವು ಕೈ ಕಟ್ಟಿ ಕೂತಿಲ್ಲ, ಎಲ್ಲವನ್ನು ಅಬ್ಸರ್ವ್ ಮಾಡುವ ಪವರ್ ನಮಗಿದೆ. 142 ಆರ್ಟಿಕಲ್ ಅದನ್ನು ನಮಗೆ ಕೊಟ್ಟಿದೆ. ಪ್ರಜಾಪ್ರಭುತ್ವ ಯಾಕೆ ಬೇಕು? ಸರ್ಕಾರಗಳು ಯಾಕೆ ಬೇಕು? ಸಂಸತ್ ಯಾಕೆ ಬೇಕು? ಎಲ್ಲವಕ್ಕೂ ಬೀಗ ಹಾಕಿ ಸುಪ್ರೀಂ ಕೋರ್ಟೇ ಎಲ್ಲ ಪವರ್ ಅನ್ನು ಚಲಾಯಿಸಲಿ. ಇನ್ ಮುಂದೆ ಚುನಾವಣೆಗಳನ್ನೇ ಮಾಡೋದ್ ಬೇಡ, ಸುಪ್ರೀಂ ಕೋರ್ಟೇ ಸರ್ಕಾರ ರಚನೆ ಮಾಡಿ ಅವರೇ ದೇಶವನ್ನು ಆಳಿ ಬಿಡ್ಲಿ. ಟ್ರಂಪ್ ಜೊತೆಗೆ ಟ್ಯಾರಿಫ್ ಬಗ್ಗೆನೂ ಮಾತಾಡ್ಲಿ, ದೇಶದ ಅರ್ಥವ್ಯವಸ್ಥೆನ ಅವರೇ ನೋಡ್ಕೊಳ್ಳಿ, ಆಪರೇಷನ್ ಸಿಂಧೂರದ ಬಗ್ಗೆನೂ ಮಾತಾಡ್ಲಿ. ಎಲ್ಲದರಲ್ಲೂ ಮೂಗು ತೂರಿಸೋದ? ಅಧಿಕಾರ ಇದೆ ಅಂತ ಮಾತ್ರಕ್ಕೆ ಎಲ್ಲದರಲ್ಲೂ ಮನ್ಮಾನಿ. ತುಷಾರ್ ಮೆಹ್ತಾ ಸ್ಪಷ್ಟವಾಗಿ ಹೇಳಿದ್ದಾರೆ, ಎಲ್ಲ ಸಮಸ್ಯೆಗಳಿಗೂ ಕೋರ್ಟ್ ನಲ್ಲಿ ಸಮಾಧಾನ ಸಿಗಲ್ಲ. ಕೆಲವೊಂದು ಸಂಕೀರ್ಣ ಸಮಸ್ಯೆಗಳಿರ್ತವೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಬೇಕಾಗಿರುತ್ತೆ. ಅದು ಈ ಹಿಂದಿನಿಂದಲೂ ನಡೆದುಕೊಂಡು ಬಂದಿರೋದು. ಅದರಲ್ಲಿ ಕೋರ್ಟ್ ನ ಹಸ್ತಕ್ಷೇಪ ಇರಬಾರದು ಅನ್ನೋದು ಮೋದಿ ಸರ್ಕಾರದ ಉತ್ತರ. ಇದೇ ಸುಪ್ರೀಂ ಕೋರ್ಟ್ ಒತ್ತಡ ಹಾಕಿ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ಮಾಡಿಸಿದ್ರಲ್ಲ, ಏನಾಗಿದೆ ನೋಡಿ. ಪೆಹಲ್ಗಾವ್ ಆಯ್ತು, ಹಿಂದೂಗಳ ಮಾರಣ ಹೋಮ ಆಯ್ತು. ಇದಾಗಿದ್ ಯಾವಾಗ? ಚುನಾಯಿತ ಸರ್ಕಾರ ಬಂದಾದ್ಮೇಲೆ. ಕೇಂದ್ರ ಸರ್ಕಾರದ ಆಳ್ವಿಕೆ ಇದ್ದಾಗ ಯಾಕಾಗ್ಲಿಲ್ಲ? ಚುನಾವಣೆ ಆಗಿ ಸ್ವತಂತ್ರ ಸರ್ಕಾರ ಬಂದಾದ್ಮೇಲೆ ಈ ಘಟನೆ ಯಾಕಾಯ್ತು? ಅಂದ್ರೆ ಸರ್ಕಾರಕ್ಕೆ ಎಲ್ಲ ಇನ್ಪುಟ್ಸ್ ಇರುತ್ತೆ. ಯಾವಾಗ ಚುನಾವಣೆ ಮಾಡಬೇಕು, ಪರಿಸ್ಥಿತಿ ಹೇಗಿದೆ, ನಿಯಂತ್ರಣದಲ್ಲಿ ಇದೆಯಾ ಇಲ್ಲವಾ, ಈ ಎಲ್ಲ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ಸರ್ಕಾರದ ಬಳಿ ಇರುತ್ತೆ. ನನಗೆ ಅಧಿಕಾರ ಇದೆ ಅಂತ ಮಾತ್ರಕ್ಕೆ ಒತ್ತಡ ಏರಿ ಬಲವಂತವಾಗಿ ಕೆಲಸ ಮಾಡಿಸೋದಿಕ್ಕೆ ಹೋದ್ರೆ ಈ ರೀತಿಯ ಅನಾಹುತಗಳಾಗುತ್ತೆ. ಮಣಿಪುರದಲ್ಲಿ ಏನಾಗ್ತಾ ಇದೆ? ಈಗ್ಲೂ ಒತ್ತಿ ಉರಿತಾ ಇದೆ ಮಣಿಪುರ. ಅದಕ್ಕೆ ಕಾರಣ ಯಾರು? ಆರ್ಟಿಕಲ್ 142 ನಮಗೆ ಅಧಿಕಾರ ಕೊಟ್ಟಿದೆ ಅಂತ ಮಾತ್ರಕ್ಕೆ ತಮ್ಮದಲ್ಲದ ವಿಚಾರಗಳಲ್ಲಿ ಮೂಗ್ ತೋರಿಸೋದ್ರಿಂದ ಏನಾಗುತ್ತೆ? ಹಲವಾರು ಉದಾಹರಣೆಗಳು ನಿಮ್ಮ ಕಣ್ಮುಂದೆನೆ ಇದಾವೆ. ಇವರು ನಿರ್ಧಾರ ಕೊಟ್ಬಿಡ್ತಾರೆ, ಆರ್ಡರ್ ನ ಪಾಸ್ ಮಾಡ್ಬಿಡ್ತಾರೆ, ಮುಂದೆ ತೊಂದರೆಗಳಾಗೋದು, ಅದನ್ನ ಅನುಭವಿಸೋದು, ಲ್ಯಾಂಡ್ ಆರ್ಡರ್ ನ ಮೇಂಟೈನ್ ಮಾಡ್ಬೇಕಾಗಿರೋ ಜವಾಬ್ದಾರಿ ಇರೋದು ಸರ್ಕಾರದ ಮೇಲೆ. ಅದನ್ನ ಜಮೀನ್ ಮೇಲೆ ಲಾಗು ಮಾಡೋದಿದೆಯಲ್ಲ,
ಆ ಕಾನ್ಸಿಕ್ವೆನ್ಸಸ್ ನ ಅನುಭವಿಸೋದು ಸರ್ಕಾರ. ಅಲ್ಲಿ ಅದು ಇಂಪ್ಲಿಮೆಂಟ್ ಆಗ್ಲಿಲ್ಲ ಅಂದ್ರೆ ಮತ್ತೆ ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನೋದು. ಇದನ್ನೇ ಪ್ರೆಸ್ ಮಾಡಿ ಹೇಳಿರೋದು ತುಷಾರ್ ಮೆಹ್ತಾ. ಎಲ್ಲ ಸಮಸ್ಯೆಗಳು ಕೋರ್ಟ್ ನಲ್ಲಿ ಇತ್ಯರ್ಥ ಆಗೋದಿಲ್ಲ. ಕೆಲವೊಂದನ್ನ ಮಾತುಕತೆ ಮೂಲಕ ಸರ್ಕಾರಗಳು ಬಗೆಹರಿಸಿಕೊಳ್ಬೇಕಾಗತ್ತೆ. ನಮಗೆ ಪ್ರತ್ಯುತ್ತರ ಕೊಡ್ತಾರಲ್ಲ ಅಂತ ಮಿರ್ಚಿ ಇಟ್ಟಂಗಾಗಿದೆ. ಚುನಾಯಿತರಾಗಿರುವ ಸರ್ಕಾರಗಳು ಕಾಯ್ದೆಗಳನ್ನ ಮಾಡಿರ್ತಕ್ಕಂತಹ ಬಿಲ್ಗಳನ್ನ ಜಾಸ್ತಿ ದಿವಸ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳು ಇಟ್ಕೊಳ್ಬಾರ್ದು, ಸೈನ್ ಮಾಡಿ ಕಳಿಸ್ಬಿಡ್ಬೇಕು ಅಂತ. ಪದೇ ಪದೇ ಇವ್ರು ಹೇಳೋದೇನು, ಪ್ರಜಾಪ್ರಭುತ್ವ, ಚುನಾಯಿತ ಸರ್ಕಾರ. ಇವ್ರು ಯಾವ ರೀತಿ ಚುನಾಯಿತರಾಗಿದ್ದಾರೆ? ಕೊಲಿಜಿಯಂ ಸಿಸ್ಟಮ್ ಇಟ್ಕೊಂಡ್ ಕೂತಿದ್ದಾರೆ. ಹಂಗ ನೋಡಿದ್ರೆ ಇವರು ಚುನಾಯಿತರೇ ಅಲ್ಲ. ರಾಜ್ಯಪಾಲರನ್ನ ಕೇಂದ್ರ ಸರ್ಕಾರ ಅಪಾಯಿಂಟ್ ಮಾಡುತ್ತೆ, ಆದ್ರೆ ರಾಷ್ಟ್ರಪತಿಗಳು ಚುನಾಯಿತರು. ಪ್ರಜೆಗಳು ಚುನಾಯಿಸಿರ್ತಕ್ಕಂತಹ ಜನಪ್ರತಿನಿಧಿಗಳಿಂದ ರಾಷ್ಟ್ರಪತಿಗಳು ಚುನಾಯಿತರಾಗ್ತಾರೆ. ದೇಶದ ಸುಪ್ರೀಂ ಹುದ್ದೆ ಅದು. ಅವರಿಗೆ ನೀವು ಡೆಡ್ ಲೈನ್ ಕೊಡೋದು, ಹಾಗೆ ಮಾಡ್ಬೇಕು ಹೀಗೆ ಮಾಡ್ಬೇಕು ಅನ್ನೋದು ಎಷ್ಟರ ಮಟ್ಟಿಗೆ ಸರಿ? ಒಂದು ವೇಳೆ ಸಂವಿಧಾನದ ರೂಲ್ ಬುಕ್ ನಲ್ಲಿ ಅದನ್ನು ಹೇಳಿದ್ರೆ ಓಕೆ, ಇಲ್ಲದೆ ಇರುವುದನ್ನು ಯಾಕೆ ರಾಷ್ಟ್ರಪತಿಗಳ ಮೇಲೆ ಏರೋದು? ಸಂವಿಧಾನಕ್ಕೆ ತಿದ್ದುಪಡಿ ಮಾಡುವ ಹಕ್ಕಿರೋದು ಕೇವಲ ಸಂಸತ್ತಿಗೆ ಮಾತ್ರ. ಆ ಸಂವಿಧಾನವನ್ನ ವ್ಯಾಖ್ಯಾನ ಮಾಡ್ಬೇಕಿವ್ರು. ಅದರಲ್ಲಿ ತಮ್ಮ ಅಭಿಪ್ರಾಯವನ್ನು ಸೇರಿಸೋ ಪ್ರಯತ್ನ ಮಾಡಬಾರ್ದು. ನೆನಪಿರಲಿ ನಿಮಗೆ, ಸುಪ್ರೀಂ ಕೋರ್ಟ್ ಮುಂದೆ 80,000ಕ್ಕೂ ಅಧಿಕ ಪ್ರಕರಣಗಳು ಪೆಂಡಿಂಗ್ ಇದಾವೆ. ಒಂದು ವೇಳೆ ಮೋದಿ ಸರ್ಕಾರ ಏನಾದ್ರು ಸುಪ್ರೀಂ ಕೋರ್ಟ್ಗೂ ಡೆಡ್ ಲೈನ್ ಕೊಟ್ಟು ಇಂತಿಷ್ಟೇ ದಿನದೊಳಗೆ ಪೆಂಡಿಂಗ್ ಇರುವ ಎಲ್ಲ ಕೇಸುಗಳನ್ನು ಮುಗಿಸಬೇಕು ಅಂತ ಕಾಯ್ದೆ ತಂದ್ರೆ ಹೇಗಿರುತ್ತೆ? ಆಗ ಇದೇ ನ್ಯಾಯಾಧೀಶರು ಏನ್ ಹೇಳ್ತಾರೆ ಗೊತ್ತಾ? ಅರೆರೆರೆ, ಇದು ಹೇಗೆ ಸಾಧ್ಯ ಆಗುತ್ತೆ? ನಮ್ಮ ಮೇಲೆ ಒತ್ತಡ ಇರೋ ತಂತ್ರ ಇದು. ಸರ್ಕಾರ ದೌರ್ಜನ್ಯ ಮಾಡ್ತಾ ಇದೆ. ಜಡ್ಜ್ಗಳು, ನ್ಯಾಯಾಧೀಶರು, ನ್ಯಾಯಾಲಯಗಳು ಫ್ರೀ ಆಗಿರ್ಬೇಕು, ಜುಡಿಷಿಯರಿ ಫ್ರೀ ಇರ್ಬೇಕು, ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತ ಓತ ಪ್ರೇತವಾಗಿ ಮಾತಾಡ್ತಾರೆ. ಆದ್ರೆ ಉಲ್ಟಾ ಇವರೇ ಸರ್ಕಾರದ ಮೇಲೆ ಮಾತ್ರ ಒತ್ತಡ ಇರ್ಬೋದು. ಇರೋ ಬರೋ ಅಧಿಕಾರಗಳೆಲ್ಲ ಇವರಿಗೆ ಇರೋದು. ಚುನಾಯಿತ ಸರ್ಕಾರಗಳಿಗೆ ಅಧಿಕಾರನೇ ಇಲ್ಲ ನೋಡಿ. ರಾಜ್ಯಪಾಲರು, ರಾಷ್ಟ್ರಪತಿಗಳು ಮತ್ತು ಜಡ್ಜ್ಗಳ ಹುದ್ದೆ ಮೂರು ಸಾಂವಿಧಾನಿಕ ಹುದ್ದೆಗಳು. ಒಂದು ಸಂವಿಧಾನಿಕ ಸಂಸ್ಥೆಯಲ್ಲಿರೋರು ಇನ್ನೊಂದು ಸಂವಿಧಾನಿಕ ಸಂಸ್ಥೆಯ ಮೇಲೆ ನಡೆದುಕೊಳ್ಳೋ ರೀತಿನ ಇದು. ಇನ್ನೊಂದರ ಅಧಿಕಾರ ವ್ಯಾಪ್ತಿನಲ್ಲಿ ಅತಿಕ್ರಮಣ ಮಾಡೋದಿಕ್ಕೆ ಹೇಗೆ ಸಾಧ್ಯ? ಗ್ರೌಂಡ್ ಲೆವೆಲ್ ಅಲ್ಲಿ ಅಧಿಕಾರಿಗಳು ಮಾಡೋ ಕೆಲಸ ಅವ್ರು ಮಾಡ್ಬೇಕಾಗತ್ತೆ. ಮಂತ್ರಿಗಳು, ಮುಖ್ಯಮಂತ್ರಿಗಳು, ಪ್ರಧಾನಿಗಳು ಮಾಡೋ ಕೆಲಸ ಅವ್ರು ಮಾಡ್ಬೇಕಾಗತ್ತೆ. ಎಲ್ಲವನ್ನು ನಾನೇ ಮಾಡ್ತೀನಿ, ನಾನೇ ಡೈರೆಕ್ಷನ್, ನಿರ್ದೇಶನ ಕೊಡ್ತೀನಿ ಅಂತ ಹೋಗೋದು ಎಷ್ಟರ ಮಟ್ಟಿಗೆ ಸರಿ? ಏನ್ ವಿಚಿತ್ರ, ಜಡ್ಜ್ ಮನೆಯಲ್ಲಿ ಪೆಂಡೆ ನೋಟ್ ಸಿಗುತ್ತೆ, FIR ಆಗೋದಿಲ್ಲ. ಕಾನೂನಿಗೆ ಅತೀತರ ಸಾಮಾನ್ಯ ಜನರಿಗೆ ಅಪ್ಲೈ ಆಗೋ ಕಾನೂನು ಇವರಿಗೆ ಅಪ್ಲೈ ಆಗಲ್ವಾ? ಭ್ರಷ್ಟಾಚಾರ ಮಾಡಿದ್ರು ನಮ್ಮನ್ನ ಯಾರೋ ಕೇಳೋದಿಲ್ಲ. ಅಂತಹ ಭದ್ರಕೋಟೆಯನ್ನ ನಾವು ನಮ್ಮ ಸುತ್ತ ಸೃಷ್ಟಿ ಮಾಡ್ಕೊಂಡ್ ಬಿಟ್ಟಿದ್ದೇವೆ ಅನ್ನೋ ಅಭಿಪ್ರಾಯ ಬಂತು ಅಂದ್ರೆ ಇನ್ಯಾರು ತಡೆಯೋದಿಕ್ಕೆ ಸಾಧ್ಯ? ನೀವೇ ಹೇಳಿ. ರಾಜ್ಯಪಾಲರು ಸರ್ಕಾರಗಳು ಪಾಸ್ ಮಾಡಿರ್ತಕ್ಕಂತ ಕಾಯ್ದೆ ಕಾನೂನುಗಳನ್ನ ಒಪ್ಪಿ ಸೈನ್ ಮಾಡ್ಬಿಡ್ಬೇಕು. ಅದರ ಆಗು ಹೋಗುಗಳನ್ನ ಚಿಂತೆನೆ ಮಾಡಬಾರ್ದು. ಮುಂದೊಂದು ದಿನ ಯಾವ್ದೋ ಒಂದು ರಾಜ್ಯ ಬಂದು ನಾವು ಇನ್ನು ಮುಂದೆ ಭಾರತದ ಅವಿಭಾಜ್ಯ ಅಂಗ ಅಲ್ಲ, ನಾವೇ ಸ್ವತಂತ್ರ ರಾಷ್ಟ್ರ ಅಂತ ಘೋಷಿಸಿಕೊಂಡು ಕಾಯ್ದೆ ಮಾಡ್ಬಿಡುತ್ತೆ. ಅದಕ್ಕೆ ರಾಜ್ಯಪಾಲರು, ರಾಷ್ಟ್ರಪತಿಗಳು ಸೈನ್ ಮಾಡಿ, ಸರಿ ನೀವಿನ್ನು ಭಾರತದ ಅಂಗ ಅಲ್ಲ, ನೀವು ಉಂಟು, ನಿಮ್ಮ ರಾಜ್ಯ ಉಂಟು ಅಂತ ಹೇಳೋದಿಕ್ಕೆ ಆಗುತ್ತಾ? ಮುಂದೆ ಯಾವ್ದೋ ಒಂದು ರಾಜ್ಯ ಸರ್ಕಾರ ಬರುತ್ತೆ, ನಾವು ಈ ನೆಲದ ಕಾನೂನುಗಳನ್ನ, ದೇಶದ ಸುಪ್ರೀಂ ಕೋರ್ಟ್ ಅನ್ನ, ಇಲ್ಲಿಯ ಸಂವಿಧಾನವನ್ನ ಮಾನ್ಯ ಮಾಡೋದಿಲ್ಲ, ನಾವೇ ಸಪರೇಟ್, ನಮ್ಮದೇ ಸಪರೇಟ್ ಸಂವಿಧಾನ ಅನ್ನುತ್ತೆ. ಆಗೇನ್ ಮಾಡ್ತೀರಾ ಸ್ವಾಮಿ? ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರಿಗೆ ವಿಶೇಷಾಧಿಕಾರಗಳನ್ನ ಸಂವಿಧಾನವೇ ಕೊಟ್ಟಿದೆ ಅಂದ್ರೆ ಅದರಲ್ಲಿ ಏನೋ ಒಂದ್ ಸೆನ್ಸ್ ಇದೆ ಅಂತಾನೆ ಅರ್ಥ. ಇದರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.